2022 KVD ಕ್ವಶನ್ ಪೇಪರಲ್ಲಿ 50 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ. ಫ್ರಮ್ ದ ಫಾಲೋಯಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಮಿಸ್ಟರ್ ಧನ್ಪಾಲ್ ಶೆಟ್ಟಿ, ಕಂಪ್ಯೂಟ್ ಹಿಸ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2022-23. ಸೊ ಇದರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಡೆಬಿಟ್ ಸೈಡ್ ಸ್ಯಾಲ್ರಿ ಟು ಸ್ಟಾಫ್, ರೆಂಟ್, ಜನರಲ್ ಎಕ್ಸ್ಪೆನ್ಸಸ್, ಅಡ್ವರ್ಟೈಸ್ಮೆಂಟ್. ಸೊ ಇವೆಲ್ಲ ಏನಿದೆ ಇವೆಲ್ಲ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಮತ್ತು ಇದು ಅಲೋಬಲ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಇದೇನು ಅಡ್ಜಸ್ಟ್ಮೆಂಟ್ ಮಾಡೋ ನೆಸೆಸರಿ ಇರೋದಿಲ್ಲ. ಸೊ ಹಾಗೆ ಅಡ್ಜಸ್ಟ್ಮೆಂಟಲ್ಲಿ ಏನಾದರೂ ಕೊಟ್ಟಿದ್ದರೆ ಕೆಳಗಡೆ ಅದರ ಇನ್ಫಾರ್ಮೇಷನಲ್ಲಿ ಸೊ ಆಗ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ ಇದು ಅಲೋಬಲ್ ಎಕ್ಸ್ಪೆನ್ಸಸ್, ಪ್ರೊವಿಷನಲ್ ಫಾರ್ ಡೌಟ್ಫುಲ್ ಡೆಟ್ಸ್ ಇದು ಅಲೋಬಲ್ ಇರೋದಿಲ್ಲ. ಸೊ ಹಾಗಾಗಿ ಇದನ್ನು ನಾವು ಆ್ಯಡ್ ಮಾಡಬೇಕು. ಇದು ಡಿಸಲೋ ಆಗುತ್ತೆ. ಡಿಸಲೋ ಆದರೆ ನಾವು ನೆಟ್ ಪ್ರಾಫಿಟಲ್ಲಿ ಇದನ್ನು ಆ್ಯಡ್ ಮಾಡ್ತೀವಿ. ದೆನ್ ಕಾರ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಫರ್ನಿಚರ್ ಪರ್ಚೇಸ್ಡ್ ಏನಿದೆ ಇದು ಅಸೆಟ್ ಆಗಿರೋದ್ರಿಂದ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ಇದನ್ನು ಕೂಡ ಡಿಸಲೋ ಆಗುತ್ತೆ, ಇದನ್ನು ಆ್ಯಡ್ ಮಾಡ್ತೀವಿ. ದೆನ್ ಡೊನೇಷನ್ ಅಪ್ರೂವ್ ಟು ಟೆಂಪಲ್, ಸೊ ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ. ಸೊ ಹಾಗಾಗಿ ಇದು ಡಿಸಲೋ ಆಗುತ್ತೆ. ಆದರೆ ಇದು 80Gದಲ್ಲಿ ಡಿಡಕ್ಷನ್ ಸಿಗುತ್ತೆ, ಇದನ್ನು ಕೂಡ ಆ್ಯಡ್ ಮಾಡ್ತೀವಿ. ದೆನ್ ವೆಲ್ತ್ ಟ್ಯಾಕ್ಸ್, ಇದು ಟ್ಯಾಕ್ಸ್ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಇರೋದ್ರಿಂದ ಇದು ಡಿಸಲೋ ಆಗುತ್ತೆ. ಹಾಗಾಗಿ ಇದನ್ನು ಆ್ಯಡ್ ಮಾಡ್ತೀವಿ. ಡೆಪ್ರಿಸಿಯೇಷನ್ ಇದು 12,000 ರುಪೀಸ್ ಕೊಟ್ಟಿದ್ದಾರೆ ಇಲ್ಲಿ, ಬಟ್ ಇಲ್ಲಿ ಅದರ್ ಇನ್ಫಾರ್ಮೇಷನಲ್ಲಿ ಆ್ಯಸ್ ಪರ್ ರೂಲ್ಸ್ 17,000 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮೊದಲು ಇದನ್ನು ನಾವು ಆ್ಯಡ್ ಮಾಡ್ತೀವಿ. ಆ್ಯಸ್ ಪರ್ ರೂಲ್ಸ್ ಏನು ಕೊಟ್ಟಿದ್ದಾರೆ ಇದನ್ನು ನಾವು ಲೆಸ್ ಮಾಡ್ತೀವಿ. ಹಾಗೆ ಕ್ರೆಡಿಟ್ ಸೈಡಲ್ಲಿ ಕಮಿಷನ್ ಕೊಟ್ಟಿದ್ದಾರೆ. ಸೊ ಇದು ಬಿಸ್ನೆಸ್ ಇನ್ಕಮ್. ದೆನ್ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ SB ಅಕೌಂಟ್, ಸೊ ಇದು ಎಕ್ಸೆಂಪ್ಟ್ ಆಗಿರೋದ್ರಿಂದ ಇದನ್ನು ನಾವು ಡಿಡಕ್ಟ್ ಮಾಡ್ತೀವಿ. ಹಾಗೆ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಪ್ರೀವಿಯಸ್ಲಿ ಅಲೌಡ್, ಸೊ ಇಲ್ಲಿ ಪ್ರೀವಿಯಸ್ಲಿ ಅಂದರೆ ಹಿಂದ್ಗಡೆ ಇದನ್ನು ಬ್ಯಾಡ್ ಡೆಟ್ಸ್ ಮೊದಲು ಇದನ್ನು ಡಿಡಕ್ಟ್ ಮಾಡ್ತೀವಿ, ಈಗ ಇದನ್ನು ರಿಕವರ್ ಆಗಿದೆ. ಸೊ ಹಾಗಾಗಿ ಇದು ಫುಲ್ ಟ್ಯಾಕ್ಸೇಬಲ್ ಆಗಿರೋದ್ರಿಂದ ಇಲ್ಲಿ ಏನು ಅಡ್ಜಸ್ಟ್ಮೆಂಟ್ ಮಾಡೋ ನೆಸೆಸರಿ ಇರೋದಿಲ್ಲ. ಸೊ ಹಾಗೆ ಅಗ್ರಿಕಲ್ಚರ್ ಇನ್ಕಮ್ ಇದು ಎಕ್ಸೆಂಪ್ಟ್ ಆಗಿರೋದ್ರಿಂದ ಇದನ್ನು ನಾವು ಡಿಡಕ್ಟ್ ಮಾಡ್ತೀವಿ. ದೆನ್ ಅದರ್ ಇನ್ಫಾರ್ಮೇಷನಲ್ಲಿ ಹಾಫ್ ಆಫ್ ದ ಕಾರ್ ಎಕ್ಸ್ಪೆನ್ಸಸ್ ರಿಲೇಟ್ ಟು ಪ್ರೈವೇಟ್ ಯೂಸ್, ಇಲ್ಲಿ ಕಾರ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನಿದೆ ಹಾಫ್ ಏನಿದೆ ಇದು ಪರ್ಸ್ನಲ್ ಇರೋದ್ರಿಂದ ಇಲ್ಲಿ ನಾವು ಇದನ್ನು 2,000 ರುಪೀಸ್ ಏನಿದೆ ಇದನ್ನು ಡಿಸಲೋ ಮಾಡ್ತೀವಿ. ಸೊ ಅದಕ್ಕೆ ನೆಟ್ ಪ್ರಾಫಿಟಲ್ಲಿ ಇದನ್ನು ಆ್ಯಡ್ ಮಾಡ್ತೀವಿ. ದೆನ್ ಜನರಲ್ ಎಕ್ಸ್ಪೆನ್ಸ್ ಇನ್ಕ್ಲೂಡ್ 1,000 ರುಪೀಸ್ ಪೇಡ್ ಟು ಹಿಸ್ ಡಾಟರ್ಸ್ ಕಾಲೇಜ್ ಫೀಸ್. ಜನರಲ್ ಎಕ್ಸ್ಪೆನ್ಸಸ್ 14,000 ಇದೆ. ಸೊ ಇದರಲ್ಲಿ 1,000 ರುಪೀಸ್ ಪರ್ಸ್ನಲ್ ಇರೋದ್ರಿಂದ ಇದನ್ನು ಕೂಡ ನಾವು ಇಲ್ಲಿ ಡಿಸಲೋ ಆಗುತ್ತೆ, ಇದನ್ನು ಆ್ಯಡ್ ಮಾಡ್ತೀವಿ. ಈಗ ಇದರದ್ದು ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ನೆಟ್ ಪ್ರಾಫಿಟಲ್ಲಿ ನಾವೇನು ಮಾಡ್ತೀವಿ, ಮೊದಲಿಗೆ ಡಿಸಲೋ ಆಗಿರೋ ಎಕ್ಸ್ಪೆನ್ಸಸ್ ಎಲ್ಲ ಇಲ್ಲಿ ಆ್ಯಡ್ ಮಾಡ್ತೀವಿ. ಅಂದರೆ ನಮ್ಮದು ಪ್ರಾಫಿಟ್ ಏನಿದೆ ಇಲ್ಲಿ ಜಾಸ್ತಿ ಆಗುತ್ತೆ. ಪರ್ಸ್ನಲ್ ಎಕ್ಸ್ಪೆನ್ಸಸ್ ಆಗಲಿ, ಅಸೆಟ್ ಪರ್ಚೇಸ್ ಮಾಡೋದ್ರಾಗಲಿ, ಟ್ಯಾಕ್ಸ್ ತುಂಬಿದ್ದು, ಸೊ ಇವೆಲ್ಲ ಆ್ಯಡ್ ಮಾಡ್ತೀವಿ. ಬೇರೆ ಹೆಡ್ಡಲ್ಲಿ ಬರೋ ಇನ್ಕಮನ್ನು ಇಲ್ಲಿ ನಾವು ಲೆಸ್ ಮಾಡ್ತೀವಿ. ಅದರ್ ಇನ್ಕಮ್ ಇರ್ಬೋದು ಅಥವಾ ಎಕ್ಸೆಪ್ಟೆಡ್ ಇನ್ಕಮ್ ಇರ್ಬೋದು. ಬಿಸ್ನೆಸ್ ಇನ್ಕಮ್ ಬಿಟ್ಟು ಬೇರೆ ಇನ್ಕಮ್ ಏನಿದೆ ಅದನ್ನು ಇಲ್ಲೆಲ್ಲ ನಾವು ಇದನ್ನು ಲೆಸ್ ಮಾಡ್ತೀವಿ. ಸೊ ಇಲ್ಲಿ ನೆಟ್ ನಮಗೆ ಬಿಸ್ನೆಸ್ ಇನ್ಕಮ್ ಬರುತ್ತೆ. ಈಗ ಸೊಲ್ಯೂಷನ್ ನೋಡೋಣ. ಮಿಸ್ಟರ್ ಧನ್ಪಾಲ್ ಶೆಟ್ಟಿ, ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2022-23. ಸೊ ಮೊದಲಿಗೆ ನಾವಿಲ್ಲಿ ನೆಟ್ ಪ್ರಾಫಿಟ್ ಏನಿದೆ ಪೇಂಡಲಲ್ಲಿ ಇದನ್ನು ತಗೋಬೇಕು. 1,02,600. ಇದರಲ್ಲಿ ಇನ್ಅಡ್ಮಿಷಬಲ್ ಅಂದರೆ ಮತ್ತು ಡಿಸಲೌಡ್ ಎಕ್ಸ್ಪೆನ್ಸಸ್ ಏನಿದೆ ಇದನ್ನೆಲ್ಲ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಮೊದಲಿಗೆ ನಾವಿಲ್ಲಿ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇದು 2,400 ಕೊಟ್ಟಿದ್ದಾರೆ, ಇದನ್ನು ಆ್ಯಡ್ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ಕಾರ್ ಎಕ್ಸ್ಪೆನ್ಸಸ್ ಇಲ್ಲಿ ಪರ್ಸ್ನಲ್ 2,000 ರುಪೀಸ್ ಇದೆ. 2,000 ಪರ್ಸ್ನಲ್ ಏನಿದೆ ಇದು ಬಿಸ್ನೆಸ್ ಇನ್ಕಮ್ ಅಲ್ಲದೆ ಇರೋದರಿಂದ ಇದನ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಫರ್ನಿಚರ್ ಪರ್ಚೇಸ್ ಇದು ಅಸೆಟ್ ಎಕ್ಸ್ಪೆನ್ಸ್, ಇದು ಅಸೆಟ್, ಅದಕ್ಕೆ ಇದು ಬ್ಯಾಲೆನ್ಸ್ ಶೀಟಲ್ಲಿ ಹೋಗಬೇಕು. ಇದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತೀವಿ 6,000 ರುಪೀಸ್. ಹಾಗೆ ಇಲ್ಲಿ ಡೊನೇಷನ್ ಅಪ್ರೂವ್ ಟು ಟೆಂಪಲ್ 2,000 ರುಪೀಸ್ ಕೊಟ್ಟಿದ್ದಾರೆ, ಇದನ್ನು ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ವೆಲ್ತ್ ಟ್ಯಾಕ್ಸ್ ಕೂಡ ಇಲ್ಲಿ ತಗೋತೀವಿ 1,000 ರುಪೀಸ್. ದೆನ್ ಡೆಪ್ರಿಸಿಯೇಷನ್ 12,000 ರುಪೀಸ್ ಕೊಟ್ಟಿದ್ದಾರೆ. ಇಲ್ಲಿ ಮೊದಲು ಡೆಪ್ರಿಸಿಯೇಷನ್ ಏನು ಪೇಂಡಲಿಗೆ ಡೆಬಿಟ್ ಹಾಕಿದ್ದಾರೆ ಆ್ಯಡ್ ಮಾಡ್ತೀವಿ. ದೆನ್ ಆ್ಯಸ್ ಪರ್ ರೂಲ್ಸ್ ಏನಿದೆ ಅದನ್ನು ಲೆಸ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಜನರಲ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ 1,000 ರುಪೀಸ್ ಪರ್ಸ್ನಲ್ ಇದೆ. ಇದು ಪರ್ಸ್ನಲ್ ಏನಿದೆ ಇದನ್ನು ಆ್ಯಡ್ ಮಾಡ್ತೀವಿ.
ಇದೆಲ್ಲ ಡಿಸಲೋ ಎಕ್ಸ್ಪೆನ್ಸಸ್. ಇದ್ರದ್ದು ನಾವು ಟೋಟಲ್ ಮಾಡಿದ್ವಿ ಅಂದರೆ 26,400 ಬರುತ್ತೆ. ಸೊ ಇದನ್ನು ನೆಟ್ ಪ್ರಾಫಿಟಲ್ಲಿ ಆ್ಯಡ್ ಮಾಡಿದ್ವಿ ಅಂದರೆ ನಮ್ಮದು ಟೋಟಲ್ ಪ್ರಾಫಿಟ್ ಇನ್ಕ್ರೀಸ್ ಆಗುತ್ತೆ 1,29,000. ಇದರಲ್ಲೇನಿದೆ ಬೇರೆ ಇನ್ಕಮ್, ಬಿಸ್ನೆಸ್ ಬಿಟ್ಟು ಬೇರೆ ಇನ್ಕಮ್ ಏನಿದೆ ಇಲ್ಲಿಲ್ಲ, ಲೆಸ್ ಮಾಡ್ತೀವಿ. ಲೆಸ್ ಇನ್ಕಮ್ ಕನ್ಸಿಡರ್ಡ್ ಅಂಡರ್ ದಿ ಅದರ್ ಹೆಡ್ ಆ್ಯಂಡ್ ಎಕ್ಸೆಂಪ್ಟೆಡ್ ಇನ್ಕಮ್. ಮೊದಲಿಗೆ ಇಂಟ್ರೆಸ್ಟ್ ಆನ್ SBI ಅಕೌಂಟ್ ಇಲ್ಲಿ 4,000 ರುಪೀಸ್ ಎಕ್ಸೆಂಪ್ಟ್ ಇರೋದ್ರಿಂದ ಇದನ್ನು ಕೊಟ್ಟಿದ್ದಾರೆ, ಇದನ್ನು ಲೆಸ್ ಮಾಡೋಣ 4,000. ಸೊ ಹಾಗೆ ಅಗ್ರಿಕಲ್ಚರ್ ಇನ್ಕಮ್ ಕೂಡ ಎಕ್ಸೆಂಪ್ಟ್ ಇದೆ 20,000. ದೆನ್ ಡೆಪ್ರಿಸಿಯೇಷನ್ ಆ್ಯಸ್ ಪರ್ ರೂಲ್ಸ್ ಇಲ್ಲಿ ಅದರ್ ಇನ್ಫಾರ್ಮೇಷನಲ್ಲಿ ಕೊಟ್ಟಿದ್ದಾರೆ 17,000. 17,000 ಕೂಡ ಇಲ್ಲಿ ನಾವು ಡಿಡಕ್ಟ್ ಮಾಡಬೇಕು. ಮೊದಲಿಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಹಾಕಿದ್ದನ್ನು ಆ್ಯಡ್ ಮಾಡಿ ಆ್ಯಸ್ ಪರ್ ರೂಲ್ಸ್ ಏನಿದೆ ಇದನ್ನು ಡಿಡಕ್ಟ್ ಮಾಡ್ತೀವಿ. ಸೊ ಟೋಟಲ್ ಅಮೌಂಟ್ 41,000 ಬರುತ್ತೆ. ಇದು ನಮ್ಮದು ಏನು ಇನ್ಕ್ರೀಸ್ ಆಗಿತ್ತು ಪ್ರಾಫಿಟ್ 1,29,000, ಇದರಲ್ಲಿ ಇದನ್ನು ಡಿಡಕ್ಟ್ ಮಾಡಬೇಕು. 88,000 ಇದು ನಮ್ಮದು ಇನ್ಕಮ್ ಫ್ರಮ್ ಬಿಸ್ನೆಸ್. ಓಕೆ, ದಿಸ್ ಇಸ್ ದ ಆನ್ಸರ್. ಸೊ ಇದ್ರ ಜೊತೆಗೆ ನೀವು ನೋಟ್ಸ್ ಕೂಡ ಬರೀಬೇಕಾಗತ್ತೆ ಎಕ್ಸಾಮಲ್ಲಿ. ಇಲ್ಲಿ ನೋಟ್ ನಂಬರ್ 1, ಇಂಟ್ರೆಸ್ಟ್ ಆನ್ ಪೋಸ್ಟಲ್ SBI ಅಕೌಂಟ್ ಈಸ್ ಎಕ್ಸೆಂಪ್ಟ್. ಹಾಗೆ ಅಗ್ರಿಕಲ್ಚರ್ ಇನ್ಕಮ್ ಈಸ್ ಆಲ್ಸೋ ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ಸ್ 10. ದೆನ್ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಆರ್ ಫುಲ್ಲಿ ಟ್ಯಾಕ್ಸೆಬಲ್. ಯಾಕೆ ಟ್ಯಾಕ್ಸೆಬಲ್ ಅಂದರೆ ಮೊದಲಿಗೆ ಅದನ್ನು ಅಲೌಡ್ ಆಸ್ ಎ ಡಿಡಕ್ಷನ್ಸಿನ ಅಲ್ಲಿ ಏರಿಯಾಸ್ ಮೊದಲು ಅಲೋ ಮಾಡಿದ್ದಾರೆ. ಮೊದಲು ಏನಾದರೂ ಅಲೋ ಮಾಡಿದ್ದಿಲ್ಲ ಅಂದರೆ ಇದು ಟ್ಯಾಕ್ಸೆಬಲ್ ಆಗ್ತಾ ಇರಲಿಲ್ಲ. ದೆನ್ ಹಾಫ್ ಆಫ್ ಕಾರ್ ಎಕ್ಸ್ಪೆನ್ಸಸ್ ಆರ್ ನಾಟ್ ಅಲೌಡ್ ಆಸ್ ದಿ ಪರ್ಟೇನ್ ಟು ಪ್ರೈವೇಟ್ ಯೂಸ್. ದೆನ್ ಇಟ್ ಈಸ್ ಅಸ್ಯೂಮ್ ದ್ಯಾಟ್ ಡೆಪ್ರಿಸಿಯೇಷನ್ ಇನ್ಕ್ಲೂಡ್ಸ್ ಓನ್ಲಿ ದ ಪೋರ್ಷನ್ ಅಪ್ಲಿಕೇಬಲ್ ಟು ದ ಬಿಸ್ನೆಸ್. ಸೊ ಡೆಪ್ರಿಸಿಯೇಷನ್ ಏನು ಕೊಟ್ಟಿದ್ದಾರೆ ಇಲ್ಲಿ ಅದರ್ ಇನ್ಫಾರ್ಮೇಷನಲ್ಲಿ ಇದು ಓನ್ಲಿ ರಿಲೇಟೆಡ್ ಟು ಬಿಸ್ನೆಸ್ ಅಂತ ನಾವು ಇಲ್ಲಿ ಅಸ್ಯೂಮ್ ಮಾಡ್ಕೋತೀವಿ. ಸೊ ಯಾಕಂದರೆ ಅದ್ರ ಬಗ್ಗೆ ಏನೂ ಬೇರೆ ಡೀಟೇಲ್ಸ್ ಏನೂ ಕೊಟ್ಟಿಲ್ಲ. ಹಾಗಾಗಿ ಇವೆಲ್ಲ ನೋಟ್ಸ್ ಕೂಡ ಪಾರ್ಟ್ ಆಫ್ ದ ಆನ್ಸರ್. ಇವನ್ನೆಲ್ಲ ನೀವು ನೋಟ್ ಇನ್ಕ್ಲೂಡಿಂಗ್ ಕಾಂಪಿಟೇಷನ್ ಕೂಡ ನೀವು ಬರೀದ್ರಿಂದ ನಿಮಗೆ ಫುಲ್ 15 ಮಾರ್ಕ್ಸ್ ಸಿಗುತ್ತೆ.